ಹಾಯ್ ನಮಸ್ತೆ, ನಾನು ರೇಷ್ಮಾ. ಇವತ್ತು ನಾನೊಂದು ಹೆಲ್ದಿಯಾದ ಚಪಾತಿ ನೂಡಲ್ಸ್ ಮಾಡ್ತಾಯಿದ್ದೀನಿ. ಇದು ಮಕ್ಕಳ ಲಂಚ್ ಬಾಕ್ಸಿಗಂತೂ ತುಂಬ ಚೆನ್ನಾಗಿರುತ್ತೆ. ಮಕ್ಕಳು ಫುಲ್ ಖಾಲಿ ಮಾಡಿ ಟಿಫಿನ್ ಬಾಕ್ಸ್ ತೊಗೊಂಡು ಬರ್ತಾರೆ. ಹೌದು, ಚಪಾತಿಯಲ್ಲಿ ಯಾವ ರೀತಿ ನೂಡಲ್ಸ್ ಮಾಡೋದಂತ ಅಂದ್ಕೊಬೋದು. ಹೌದು, ಇವತ್ತು ನಾನು ಚಪಾತಿಯಲ್ಲಿ ನೂಡಲ್ಸ್ ಮಾಡೋದು ತೋರಿಸ್ತೀನಿ. ಫಸ್ಟಿಗೆ ಏನಿಲ್ಲ, ನೀವು ನಾರ್ಮಲಾಗಿ ಚಪಾತಿ ಮಾಡ್ಕೊಳ್ಳೋದು ಅಷ್ಟೇ. ಬಟ್ ಮಕ್ಕಳಿಗಂತೂ ಇದು ತುಂಬ ಇಷ್ಟ ಆಗುತ್ತೆ. ಯಾಕಂದರೆ ನೀವು ಔಟ್ಸೈಡ್ ನೂಡಲ್ಸ್ ಕೊಡೋಕ್ಕೆ ಇಷ್ಟಪಟ್ಟಿಲ್ಲ ಅಂದರೆ ಇದನ್ನು ಮಾಡಿಕೊಡಿ. ಇದು ತುಂಬ ಇಷ್ಟಪಟ್ಟು ತಿಂತಾರೆ. ಇದಕ್ಕೆ ತರಕಾರಿ ಎಲ್ಲ ಹಾಕಿ ಆ ತರಕಾರಿನೂ ಖಾಲಿ ಮಾಡ್ತಾರೆ, ಯಾರು ಸಪ್ರೇಟಾಗಿ ಇಡಲ್ಲ. ಈ ಥರ ಮಾಡಿ ಕೊಟ್ಟಾಗ ಮಕ್ಕಳಿಗೆ ಹೆಲ್ದಿಯಾಗಿ ಲಂಚ್ ಬಾಕ್ಸ್ ರೆಡಿ ಆಗುತ್ತೆ. ಫಸ್ಟ್ ಏನಿಲ್ಲ, ನಾರ್ಮಲಾಗಿ ಚಪಾತಿ ಹೇಗೆ ಹಿಟ್ಟು ಕಲಿಸ್ಕೊಳ್ತೀರ ಹಾಗೆ ಹಿಟ್ಟು ಕಲಿಸ್ಕೋಬೇಕು. ನಾನಿಲ್ಲಿ ಲಟ್ಟಿಸ್ತಾ ಇದ್ದೀನಿ ಚಪಾತಿಯನ್ನು. ಇವಾಗ ನಾರ್ಮಲಾಗಿ ಲಟ್ಟಿಸ್ಕೊಳ್ಳೋದು. ಬಟ್ ನಾನಿಲ್ಲಿ ಆಯಿಲ್ ಹಾಕಲ್ಲ, ಇದಕ್ಕೆ ನಾನು ಉಪ್ಪು ಹಾಕಲ್ಲ. ಚಪಾತಿಗೆ ಬರೀ ನೀರಲ್ಲಿ ಕಲಿಸ್ಕೊಳ್ತೀನಿ. ನೀವು ಬೇಕಾದರೆ ಆಯಿಲ್ ಹಾಕ್ಕೋಬೋದು, ಉಪ್ಪು ಸ್ವಲ್ಪ ಹಾಕ್ಕೋಬೋದು. ನಾನು ಏನೂ ಹಾಕಲ್ಲ, ಆಯಿಲೆಲ್ಲ ಏನೂ ಹಾಕಲ್ಲ, ಬರೀ ನೀರಷ್ಟೇ. ಈ ಥರ ಮಾಡಿ ಕಾಯಿಸ್ಕೋಬೇಕು. ಫಸ್ಟು ನೋಡಿ, ನಾನು ಏನು ಅದಕ್ಕೆ ಆಯಿಲ್ ಏನು ಹಾಕಿಲ್ಲ, ಆದರೂ ನೋಡಿ ಎಷ್ಟು ಚೆನ್ನಾಗಿ ಉಪ್ಕೊಂಡಿದೆ ಅಂತ. ಈ ಥರ ಫಸ್ಟ್ ಬೇಯಿಸ್ಕೋಬೇಕು. ನಾರ್ಮಲಾಗಿ ಚಪಾತಿ ಮಾಡೋ ಥರ ಬೇಯಿಸ್ಕೊಳ್ಳೋದು ಅಷ್ಟೇ. ಮಕ್ಕಳಿಗೆ ಸ್ವಲ್ಪ ಚೇಂಜಸ್ ಮಾಡಿ ಕೊಟ್ಟರೆ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ಡೈಲಿ ಅದೇ ಅನ್ನ ಸಾಂಬಾರಿದ್ದರೆ ಮಕ್ಕಳಿಗೂ ಬೇಜಾರಾಗುತ್ತೆ. ಮತ್ತು ಸ್ಕೂಲಲ್ಲಿ ಬಾಕ್ಸ್ ಹಾಗೆ ಬರುತ್ತೆ, ವಾಪಸ್ ನೀವು ಏನು ಕೊಟ್ಟಿದ್ರೆ ಹಾಗೆ. ಈ ಥರ ವೆರೈಟಿ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ. ನನ್ನ ಮಗನಿಗಂತೂ ಇದು ತುಂಬ ಫೇವ್ರೆಟ್. ಇನ್ನೂ ಇದೆಯಾ, ನಾನು ಟಿಫಿನ್ ಬಾಕ್ಸ್ದೆಲ್ಲ ಇವಾಗಲೇ ತಿಂದುಬಿಡ್ತೀನಿ ಮಾರ್ನಿಂಗ್ ಅಂತ ಹೇಳ್ತಿದ್ದ. ಇವಾಗ ಎಲ್ಲ ಚಪಾತಿ ಆದಮೇಲೆ ಈ ಥರ ರೋಲ್ ಮಾಡ್ಕೋಬೇಕು. ನಾವು ಈ ಥರ ರೋಲ್ ಮಾಡಬೇಕು. ಮಾಡಿಬಿಟ್ಟು ಇದನ್ನು ನಾವು ಕಟ್ ಮಾಡಬೇಕು. ಈ ಥರ ಸ್ಲೈಸ್ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು ಅಷ್ಟೇ. ಇದು ನೂಡಲ್ಸ್ ಥರ ಸ್ವಲ್ಪ ಬರುತ್ತೆ ನಮಗೆ. ಈ ಥರ ಕಟ್ ಮಾಡಿಕೊಂಡಾಗ ಮಕ್ಕಳಿಗೆ ಒಂಥರ ಇಷ್ಟ ಆಗುತ್ತೆ. ಇವಾಗ ಬರೀ ಚಪಾತಿ ಡೈಲಿ ತಿನ್ನೋದು ಬೋರ್ ಆಗಿದ್ದರೆ ಈ ಥರ ಮಾಡಿಕೊಟ್ಟಾಗ ಇನ್ನೂ ಇಷ್ಟಪಟ್ಟು ತಿಂತಾರೆ. ಇನ್ನೂ ಜಾಸ್ತಿ ತಿನ್ನೋಕ್ಕೆ ಇಷ್ಟಪಡ್ತಾರೆ. ಮತ್ತು ಸ್ಕೂಲ್ ಬಾಕ್ಸ್ ಎಲ್ಲ ಫುಲ್ ಖಾಲಿ ಆಗುತ್ತೆ. ಬೇಕಾದರೆ ಸಂಜೆನೂ ಕೊಟ್ಟರು ಅದನ್ನೇ ತಿಂತಾರೆ ಆ ಥರ. ಮತ್ತು ಮೇಯ್ನಾಗಿಲ್ಲಿ ನಾವು ವೆಜಿಟೇಬಲ್ಸ್ ಎಲ್ಲ ಆ್ಯಡ್ ಮಾಡ್ತೀವಿ. ನೀವು ಯಾವ್ದು ವೆಜಿಟೇಬಲ್ನೂ ಹಾಕ್ಬೋದು. ನಿಮ್ಮ ಮನೇಲಿ ಏನಿದೆ ಆ ಥರದ್ದು ವೆಜಿಟೇಬಲ್ ಹಾಕ್ಬಿಟ್ಟು ಮಾಡ್ಬೋದು. ನಾರ್ಮಲಾಗಿ ನೂಡಲ್ಸ್ ಮಾಡೋ ಥರ ಮಾಡಿದರೆ ಆಯಿತು ಅಷ್ಟೇ. ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಅಷ್ಟೇ. ಇವಾಗ ಈ ಥರ ಕಟ್ ಮಾಡಿದ ಮೇಲೆ ಅದನ್ನು ನಾವು ಬಿಡಿಸ್ಕೋಬೇಕು. ಆವಾಗ ಸ್ವಲ್ಪ ನೂಡಲ್ಸ್ ಥರ ಬರುತ್ತೆ. ಅದು ನೋಡಿ, ಈ ಥರ ಬಿಡಿಸ್ಕೊಂಡಾಗ ಅದು ಸ್ವಲ್ಪ ನೂಡಲ್ಸ್ ಥರ ಈ ಥರ ಬರುತ್ತೆ. ಈ ಥರ ಎಲ್ಲ ಸಪ್ರೇಟ್ ಮಾಡಿ ಇಟ್ಕೋಬೇಕು. ನೀವು ಟ್ರೈ ಮಾಡಿ, ಇದು ತುಂಬ ಚೆನ್ನಾಗಿರುತ್ತೆ. ಮಕ್ಕಳಿಗೆ ತುಂಬ ಇಷ್ಟಪಟ್ಟು ತಿಂತಾರೆ. ಯಾವಾಗಲೂ ಹೊರಗಡೆ ನೂಡಲ್ಸ್ ಎಲ್ಲ ತಂದು ಕೊಡೋ ಬದಲು ಈ ಥರ ಮಾಡಿಕೊಟ್ರೆ ಅವ್ರಿಗೆ ತುಂಬ ಇಷ್ಟ ಆಗುತ್ತೆ ಮತ್ತು ಹೆಲ್ದಿಯಾಗಿರುತ್ತೆ. ಅದಕ್ಕೋಸ್ಕರ ಒಮ್ಮೆ ಟ್ರೈ ಮಾಡಿ. ಈ ಥರ ಎಲ್ಲ ಸಪ್ರೇಟ್ ಮಾಡ್ಕೋಬೇಕು. ನೋಡಿ, ಈ ಥರ ಮಾಡಿ ಇಟ್ಕೊಂಡಿದ್ದೀನಿ, ನಾನೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಒಗ್ಗರಣೆ ಮಾಡ್ಕೋಬೇಕು ನಾವು, ಯಾವ ರೀತಿ ನೂಡಲ್ಸ್ ಮಾಡೋದು ಆ ಥರ. ನಾನು ನಾರ್ಮಲ್ ಆಯಿಲ್ ಹಾಕ್ತಾಯಿದ್ದೀನಿ. ಇದಕ್ಕೆ ಏನಿಲ್ಲ, ನಾವು ಸ್ವಲ್ಪ ಚಿಕ್ಕದಾಗಿ ಬೆಳ್ಳುಳ್ಳಿ ಕಟ್ ಮಾಡಿಕೊಂಡಿರಬೇಕು. ಈ ಬೆಳ್ಳುಳ್ಳಿನೂ ಸ್ವಲ್ಪ ಆರೋಗ್ಯಕ್ಕೆ ಒಳ್ಳೆಯದಲ್ವ. ಮಕ್ಕಳಿಗೆ ಈ ಥರ ಕಟ್ ಮಾಡಿ ಕೊಟ್ಟಾಗ ಈ ಥರ ನೂಡಲ್ಸ್ಗೆಲ್ಲ ಹಾಕಿದಾಗ ಅವರು ಸಪ್ರೇಟ್ ಇಡೋಕ್ಕೆ ಹೋಗಲ್ಲ, ಅದನ್ನು ತಿಂದುಬಿಡ್ತಾರೆ. ತುಂಬ ಇಷ್ಟ ಆಗುತ್ತೆ ಆ ಥರ. ಫಸ್ಟು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಬೆಳ್ಳುಳ್ಳಿಯನ್ನು. ಸ್ವಲ್ಪ ಫ್ರೈ ಆಗಿದೆ ಅಂತ ಆದಾಗ ನಾವು ಅದಕ್ಕೆ ಈರುಳ್ಳಿ ಹಾಕ್ಕೋಬೇಕು. ಈರುಳ್ಳಿ ಅಷ್ಟೇ ಸಣ್ಣದಾಗಿ ಕಟ್ ಮಾಡ್ಕೊಂಡಿರಬೇಕು ಸ್ಲೈಸ್. ಅವಾಗ ಚೆನ್ನಾಗಿರುತ್ತೆ. ಈ ಥರ ನೀವು ಆನಿಯನ್ ಜಾಸ್ತಿ ಬೇಕಾದರೆ ಜಾಸ್ತಿನೂ ಮಾಡ್ಕೋಬೋದು. ನಾನು ಒಂದು ಆನಿಯನ್ ಹಾಕಿದ್ದೀನಿ ಅಷ್ಟೇ. ಇದು ಸ್ವಲ್ಪ ಬಾಡಿಸ್ಕೊಂಡ್ಮೇಲೆ ನಾವು ತರಕಾರಿ ಎಲ್ಲ ಹಾಕಬೇಕು. ಅಂದರೆ ತರಕಾರಿನೂ ತುಂಬ ಬೇಯಿಸ್ಕೋಬಾರ್ದು, ನಾರ್ಮಲಾಗಿ ಅರ್ಧ ಬೆಂದಿರಬೇಕಷ್ಟೆ. ಯಾಕಂದರೆ ನೂಡಲ್ಸಲ್ಲೆಲ್ಲ ಹಂಗೆ ಅರ್ಧ ಬೆಂದಿದ್ರೇ ಅದು ಚೆನ್ನಾಗಿರುತ್ತೆ. ಕ್ರಂಚಿ ಥರ ಒಂಥರ ಚೆನ್ನಾಗಿರುತ್ತೆ ಅದು ಟೇಸ್ಟು. ತುಂಬ ಸಾಂಬಾರಿಗೆ ಮಾಡಿದಾಗ ಮಾಡಬಾರ್ದು. ನಾನಿಲ್ಲಿ ಕ್ಯಾಬೇಜನ್ನು ಈ ಥರ ಕಟ್ ಮಾಡ್ಕೊಂಡಿದ್ದೀನಿ. ಈ ಥರ ಮಾಡ್ಕೊಂಡಿದ್ರೆ ಒಂಥರ ಅದು ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ನೀವು ಇದರಲ್ಲಿ ಚಾಪರಲ್ಲೂ ಕಟ್ ಮಾಡ್ಬೋದು, ಇಲ್ಲಾಂದರೆ ನಾರ್ಮಲಾಗಿ ನಾನು ನೈಫಲ್ಲೇ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋದು. ಚಾಪರಲ್ಲೆಲ್ಲ ತುಂಬ ಚಿಕ್ಕದಾಗಿ ಬರುತ್ತೆ. ಮತ್ತು ಕ್ಯಾರೆಟನ್ನು ಹಿಂಗೆ ಕಟ್ ಮಾಡ್ಕೊಂಡಿದ್ದೀನಿ. ಆವಾಗ ಒಂಥರ ಮಕ್ಕಳಿಗೂ ತುಂಬ ಇಷ್ಟ ಆಗುತ್ತೆ. ಈ ಥರ ಶೇಪೆಲ್ಲ ಇದ್ದಾಗ ಒಂಥರ ಕಲರ್ ವೆಜಿಟೇಬಲ್ಸ್ ಎಲ್ಲ ನೋಡಿದಾಗ ಮಕ್ಕಳಿಗೂ ತುಂಬ ಇಷ್ಟ ಆಗಿ ತಿಂತಾರೆ. ನಾನು ಮನೇಲಿ ಏನಿದೆ ತರಕಾರಿ ಅದನ್ನು ಯೂಸ್ ಮಾಡ್ಬೋದು. ಇಲ್ಲಿ ನಾನು ಕ್ಯಾಪ್ಸಿಕಮ್ನು ಹಾಕ್ತೀನಿ. ಫಸ್ಟಿಗೆ ಇದನ್ನೆರಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಆಮೇಲೆ ಕ್ಯಾಪ್ಸಿಕಮ್ನ ಆ್ಯಡ್ ಮಾಡ್ತೀನಿ. ಇಲ್ಲಿ ಯಾವುದು ಜಾಸ್ತಿ ಬೇಯೋಂಗಿಲ್ಲ.
ನೀರು ಹಾಕಿ ಬೇಯಿಸೋದು ಆ ಥರ ಎಲ್ಲ ಏನಿಲ್ಲ, ಜಸ್ಟ್ ಫ್ರೈ ಮಾಡ್ಕೋಬೇಕು. ಮತ್ತು ನಾನು ಜಾಸ್ತಿ ಆಯಿಲ್ ಹಾಕಲ್ಲ, ನೀವು ಬೇಕಾದರೆ ಯೂಸ್ ಮಾಡ್ಬೋದು ಸ್ವಲ್ಪ ಜಾಸ್ತಿ ಆಯಿಲೆಲ್ಲ. ನಾನು ಸ್ವಲ್ಪ ಕಮ್ಮಿನೇ ಆಯಿಲ್ ಯೂಸ್ ಮಾಡೋದು. ಇದು ಚೆನ್ನಾಗಿ ಬೆಂದಮೇಲೆ ಸ್ವಲ್ಪ ಉಪ್ಪು ಹಾಕ್ಕೋಬೇಕು ಈ ಥರ. ಆವಾಗ ಸ್ವಲ್ಪ ಅದು ಬೇಯುತ್ತೆ ಬೇಗ, ಸ್ವಲ್ಪ ಸ್ಮೂತ್ ಆಗುತ್ತೆ. ಆ ಥರ ಈ ಥರ ನಾವು ಬೇಯಿಸ್ಕೋಬೇಕು ಚೆನ್ನಾಗಿ. ಇವಾಗ ನಾನು ಇದಕ್ಕೆ ಇದು ಚಪಾತಿಯನ್ನು ಹಾಕಿದ್ದೀನಿ, ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಆಮೇಲೆ ಇದಕ್ಕೆ ನಾನು ಸ್ವಲ್ಪ ಸೋಯಾ ಸಾಸ್ ಹಾಕಿದ್ದೀನಿ, ಸ್ವಲ್ಪ ಹಾಕಬೇಕು. ಆಮೇಲೆ ಅಂದರೆ ನೀವು ಎಷ್ಟು ಮಾಡ್ತೀರಾ ಅದರ ಮೇಲೆ, ಇನ್ನೂ ಜಾಸ್ತಿ ಮಾಡಿದ್ರೆ ನಾನೊಂದು ಅರ್ಧ ಟೇಬಲ್ ಸ್ಪೂನ್ ಹಾಕಿದ್ದೀನಿ. ಜಾಸ್ತಿ ಹಾಕಿದರೂ ಅದು ತುಂಬ ಹುಳಿ ಹುಳಿ ಅನಿಸುತ್ತೆ, ಅದಕ್ಕೋಸ್ಕರ. ಆಮೇಲೆ ನಿಮ್ಮಲ್ಲಿ ಚಿಲ್ಲಿ ಪೌಡ್ರ್ ಇದ್ದರೆ ಚಿಲ್ಲಿ ಪೌಡ್ರ್ ಸ್ವಲ್ಪ ಹಾಕ್ಬೋದು, ಮತ್ತು ಚಿಲ್ಲಿ ಸಾಸ್ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡ್ರೆ ಆಯಿತು. ಆವಾಗ ಟೇಸ್ಟು ನೂಡಲ್ಸ್ ಥರನೇ ಇರುತ್ತೆ. ನಾನು ಸ್ವಲ್ಪ ಚಿಲ್ಲಿ ಸಾಸ್ನೂ ಹಾಕ್ತಾಯಿದ್ದೀನಿ, ಜಾಸ್ತಿ ಹಾಕಲ್ಲ, ಮಕ್ಕಳಿಗೆ ಸ್ಪೈಸಿ ಇಷ್ಟ ಆಗಲ್ಲ. ಮತ್ತು ಚಿಲ್ಲಿ ಪೌಡರ್ ಸ್ವಲ್ಪ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಹಾಕ್ತೀನಿ. ಮತ್ತು ಇದಕ್ಕೆ ನಾನು ಗ್ರೀನ್ ಚಿಲ್ಲಿ ಏನೂ ಹಾಕಿಲ್ಲ. ಇವಾಗ ಎಲ್ಲ ಚಿಲ್ಲಿ ಸಾಸನ್ನು ಹಾಕಿದ್ದೀನಿ, ಬಟ್ ವೀಡಿಯೋ ಆಗಿಲ್ಲ ಅದು. ಇದೆಲ್ಲ ಹಾಕಿದ್ಮೇಲೆ ನೀವು ಈ ಥರ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ಹೊತ್ತು ಅಷ್ಟೇ. ಇಲ್ಲಿ ನೂಡಲ್ಸ್ ರೆಡಿ ಆಯಿತು ಆಲ್ರೆಡಿ. ಇದಕ್ಕೆ ಮೇಲಿಂದ ಆನಿಯನ್ ಹುಯ್ದ್ರೆ ಹಾಕ್ಬೋದು, ನಾನಿಲ್ಲಿ ಇದು ಕೊರಿಯಂಡರ್ ಲೀವ್ಸ್ ಹಾಕಿದ್ದೀನಿ ಮೇಲಿಂದ, ಗಾರ್ನಿಷ್ ಮಾಡಿದರೆ ಆಯಿತು. ರೆಡಿ ಆಯಿತು ಇವಾಗ ನೂಡಲ್ಸ್. ಇವಾಗ ಬಾಕ್ಸಿಗೆ ಹಾಕೋದಷ್ಟೇ ಕೆಲಸ. ನಾನು ಬೆಳಿಗ್ಗೆಗೆ ಅವನಿಗೆ ಒಂದು ಪೇರಳೆ ಕೊಟ್ಟಿದ್ದೀನಿ, ಮತ್ತು ಒಂದು 2 ಮನೆಯಲ್ಲೇ ಮಾಡಿದ ಚಕ್ಲಿ, ಆಮೇಲೆ ಇದು ನೂಡಲ್ಸ್ ಅಂತೂ ಅವನಿಗೆ ತುಂಬಾ ಇಷ್ಟ ಆಯಿತು. ನಾನು ಆ್ಯಕ್ಚುಲಿ ಫಸ್ಟ್ ಟೈಮ್ ಟ್ರೈ ಮಾಡಿರೋದು, ತುಂಬ ಇಷ್ಟ ಆಯಿತು. ಇನ್ನೂ ಜಾಸ್ತಿ ಇದೆಯಾ ಅಂತ ಕೇಳ್ತಾ ಇದ್ದೆ. ನಾನು ಸ್ವಲ್ಪನೇ ಮಾಡಿದೆ, ಹೆಂಗೆ ಬರುತ್ತೆ ಅಂತಲೂ ಗೊತ್ತಿರಲಿಲ್ಲ, ಅದಕ್ಕೋಸ್ಕರ ಸ್ವಲ್ಪನೇ ಮಾಡಿದೆ. ತುಂಬ ಟೇಸ್ಟಿಯಾಗಿತ್ತು. ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ ಈ ಥರ ನಾವು ವೆರೈಟಿ ಅಡುಗೆ ಮಾಡಿಕೊಟ್ರೆ. ಮಕ್ಕಳು ಇಷ್ಟಪಟ್ಟು ಫುಲ್ಲು ಟಿಫಿನ್ ಬಾಕ್ಸ್ ಖಾಲಿ ಮಾಡ್ತಾರೆ. ನೀವು ಟ್ರೈ ಮಾಡಿ, ತುಂಬ ಇಷ್ಟ ಆಗುತ್ತೆ ಮಕ್ಕಳಿಗೆ. ನೋಡುವಾಗ ಇದು ನೂಡಲ್ಸ್ ಥರನೇ ಕಾಣುತ್ತೆ. ಓಕೆ, ಥ್ಯಾಂಕ್ ಯು, ಬಾಯ್.